ಸ್ತೋತ್ರವಾಗಲಿ. ಇವತ್ತು ನಾವು ಸಂದೇಶಕ್ಕಾಗಿ ಆರಿಸಿಕೊಂಡಿರುವಂಥ ವಿಷಯ ಜೀವಿಸುವುದಾದರೆ ಕ್ರಿಸ್ತನಿಗಾಗಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ಸತ್ಯವೇದ ವಾಕ್ಯವನ್ನು ತಿರುಗಿಸಿ ನಾವು ಓದೋಣ. 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಿಂದ ನಾವು 14 ಮತ್ತು 15 2 ವಚನವನ್ನು ನಾವು ಓದಿ ನಾವು ಮುಂದೆ ಹೋಗೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯವನ್ನು ಸತ್ಯವೇದ ವಾಕ್ಯದಿಂದ ತಿರುಗಿಸಿ ನಾವು ಓದುವಾಗ ವಾಕ್ಯವು ನಮಗೆ ಈ ರೀತಿ ಹೇಳ್ತದೆ. ಏನಂತಂದರೆ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ಮಕ್ಕಳೇ ಗಮನಿಸ್ರಿ, ಯೇಸು ಸ್ವಾಮಿ ನಮ್ಮ ಮೇಲೆ ಆತನು ತನ್ನ ಮಹಾಪ್ರೀತಿನ ಇಟ್ಟು ನಮ್ಮನ್ನು ಆತನು ಹುಡುಗಿಕೊಂಡು ಮನುಷ್ಯನ ಅವತಾರವನ್ನು ಧರಿಸಿಕೊಂಡು ಆತನು ಪರಲೋಕದಲ್ಲಿ ರಾಜನಾಗಿದ್ದರು, ಅಖಿಲಾಂಡ ನಿರ್ಮಾಣಕನಾತನ ಆಗಿದ್ದರೂ ಕೂಡ ಕೋಟ್ಯಾನುಕೋಟಿ ದೇವದೂತರ ಸೈನ್ಯವೇ ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ಇದ್ದರೂ ಕೂಡ, ಆದರೆ ನಮ್ಮನ್ನೆಲ್ಲರನ್ನ ರಕ್ಷಿಸುವುದಕ್ಕಾಗಿ ನಮ್ಮನ್ನೆಲ್ಲರನ್ನ ವಿಮೋಚಿಸುವುದಕ್ಕಾಗಿ ನಮ್ಮನ್ನೆಲ್ಲರನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಏನು ಮಾಡಿದಂದರೆ ಆತನು ತನ್ನನ್ನು ತಾನು ಬರದಿ ಮಾಡಿಕೊಂಡನು. ಯಾರು ಕೂಡ ಆತನು ಹೇಳಿಲ್ಲ ನೀನು ಅಧಿಕಾರ ಬಿಟ್ಟು ಹೋಗ್ಬೇಕಂತೇಳಿ. ಆದರೆ ಆ ವಾಕ್ಯ ಈ ರೀತಿಗೆ ನಮಗೆ ವಿವರಿಸ್ತದೆ. ತನ್ನನ್ನು ತಾನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಆತನು ಸದೃಶ್ಯನಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಇದಕ್ಕೆಲ್ಲ ಏನು ಕಾರಣ? ಅಂಥ ಮಹಾಪರಲೋಕ ಸೌಭಾಗ್ಯವನ್ನು ಬಿಡುವುದಕ್ಕೆ ಏನು ಕಾರಣ? ಆ ಪರಲೋಕದ ಸಿಂಹಾಸನವನ್ನು ತ್ಯಜಿಸುವುದಕ್ಕೆ ಏನು ಕಾರಣ? ಆತನಿಗಿರುವಂಥ ಮಹಿಮೆಯನ್ನು ತ್ಯಜಿಸಿ ಮನುಷ್ಯನ ಅವತಾರದಲ್ಲಿ ಬರುವುದಕ್ಕೆ ಏನು ಕಾರಣ ಅಂತಂದರೆ ಆತನು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಯು ಕಾರಣವಾಗಿದೆ ಪ್ರೇರೆ. ಹಲ್ಲೆಲೂಯಾ. ಪ್ರೀತಿಯು ತ್ಯಾಗದಿಂದ ಕೂಡಿದೆ. ಪ್ರೀತಿಯು ಎಲ್ಲವನ್ನು ತ್ಯಜಿಸುವಂಥದ್ದಾಗಿದೆ. ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದಾಗಿದೆ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ರಿಂದಲೇ ನಮ್ಮನ್ನು ಎಲ್ಲರೂ ಎಷ್ಟು ಪ್ರೀತಿ ಮಾಡ್ದ ಅಂತಂದರೆ, ಕೆಲವರು ಹೇಳ್ತಾರೆ ನಾನಿನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತಂದರೆ, ಆಯ್ತಪ್ಪ ಸರಿ, ಹಂಗಾದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂದರೆ 2 ಕಿಡ್ನಿ ಅದಾವಲ್ಲ ಅವು ಕೊಟ್ಬಿಡು ಅಂತಂದರೆ ಅವಾಗ ಗೊತ್ತಾಗತ್ತೆ ಅವ್ರ ಪ್ರೀತಿ. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಈ ರೀತಿ ಹೇಳ್ತದೆ. ಏನಂತಂದರೆ, ಒಳ್ಳೆಯವ್ರಿಗೋಸ್ಕರ ಒಳ್ಳೆಯವರು ಪ್ರಾಣ ಕೊಡುವುದು ಅಪರೂಪ. ಒಂದು ವೇಳೆ ಧೈರ್ಯ ಮಾಡಿದರೂ ಮಾಡ್ಬೋದು, ಅವ್ನು ಭಾರಿ ಒಳ್ಳೆ ಮನುಷ್ಯಪ್ಪ, ಭಾಳ ತ್ಯಾಗ ಮಾಡಾನೆ, ಭಯಂಕರ ಒಳ್ಳೆ ಮನುಷ್ಯ, ಅವನಿಗೋಸ್ಕರ ಏನಾದರೂ ಮಾಡಬೇಕಂತೇಳಿ ಒಂದು ವೇಳೆ ಮನಸ್ಸು ಮಾಡಿದರೂ ಮಾಡಬಹುದು. ಆದರೆ ದೇವರು ಯಾವಾಗ ನಮಗೆ ಪ್ರಾಣ ಕೊಟ್ಟನು ಗೊತ್ತಾ? ದೇವರು ನಮ್ಮನ್ನು ಯಾವಾಗ ಪ್ರೀತಿ ಮಾಡಿದ್ನು ಗೊತ್ತಾ? ನಾವು ಪಾಪಿಗಳಾಗಿ ಇರುವಾಗಲೂ, ನಾವು ದ್ರೋಹಿಗಳಾಗಿರುವಾಗಲೂ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ್ನು. ಯಾವಾಗ? ನಾವು ಒಳ್ಳೆಯವರಾದಾಗ ಅಲ್ಲ, ನಾವು ದೇವರನ್ನ ಅರಿಯದವರಾಗಿದ್ವಿ, ಲೋಕದಲ್ಲಿ ನಮ್ಮ ಮನಸ್ಸಿಗೆ ಬಂದಾಗ ನಾವು ಜೀವಿಸ್ತಾ ಇದ್ವಿ. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ಕ್ರಿಸ್ತನು ನಮ್ಮನ್ನು ಆತನು ಪ್ರೀತಿ ಮಾಡ್ದ. ಎಷ್ಟು ಪ್ರೀತಿ ಮಾಡ್ದ ಅಂತಂದರೆ ಆತನು ಎಲ್ಲವನ್ನ ತ್ಯಜಿಸಿಬಿಟ್ಟ. ನಮಗೋಸ್ಕರ ಆತನಿಗೆ ಉಳ್ಳಂಥ ಘನವಾದ ಮಹಿಮೆ, ಘನವಾದ ಐಶ್ವರ್ಯ, ಆತನ ಉನ್ನತವಾದ ಸ್ಥಾನವನ್ನು ಬಿಟ್ಟು ಬರೀದಾಗಿ ದಾಸನ ರೂಪವನ್ನು ಧರಿಸಿಕೊಂಡು ಆತನು ಎಲ್ಲಿಳಿದ? ಈ ಲೋಕದಲ್ಲಿ ಇಳಿದನು ಪ್ರೇರೆ. ಹಲ್ಲೆಲೂಯಾ. ಇದಕ್ಕೆ ಕಾರಣ ಒಂದೇ, ಆತನು ನಮ್ಮನ್ನು ನಿಮ್ಮನ್ನು ಪ್ರೀತಿಸಿದ್ರಿಂದ. ಹಲ್ಲೆಲೂಯಾ. ಇದಕ್ಕೆ ಒಂದೇ ಕಾರಣ, ನಾವು ನಾಶನವಾಗಬಾರದು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಭಕ್ತರು ಕೊರಿಂಥದಲ್ಲಿ ನಾವು ನೋಡುವಾಗ ಪೌಲನು ಈ ರೀತಿಗೆ ಹೇಳ್ತಾನೆ, ಕ್ರಿಸ್ತನಿಗಾಗಿ ಜೀವಿಸ್ಬೇಕಂತೇಳಿ ಯಾರಾದರೂ ಬಂದು ಆರ್ಡ್ರ್ ಮಾಡಿದ್ರ? ಯೇಸು ಸ್ವಾಮಿಗೋಸ್ಕರ ನಾವು ಜೀವಿಸ್ಬೇಕಂತೇಳಿ ಗೋರ್ಮೆಂಟ್ ಆರ್ಡ್ರ್ ಮಾಡ್ತಾ, ಅಥವಾ ಯಾರಾದರೂ ಪಕ್ಕದ ಮನೆಯವರು ಒತ್ತಾಯ ಮಾಡ್ತಾ ಅಂತ ಹೇಳುವಾಗ ಇಲ್ಲ, ಯಾರೂ ಒತ್ತಾಯ ಮಾಡಲಿಲ್ಲ. ಪೌಲನನ್ನು ಒತ್ತಾಯಪಡಿಸಿದ್ದು ಯಾವುದು ಅಂತಂದರೆ ಕ್ರಿಸ್ತನ ಪ್ರೀತಿ ಪೌಲನನ್ನು ಒತ್ತಾಯಪಡಿಸಿತು ಕ್ರಿಸ್ತನಿಗಾಗಿ ಜೀವಿಸಬೇಕಂತೇಳಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಬೈಬಲ್ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕ್ರಿಸ್ತನು ನಮಗೋಸ್ಕರ ಆತನು ಎಷ್ಟು ಹಿಂಸೆಯನ್ನು ಸಹಿಸಿಕೊಂಡನಂದರೆ ಭಯಂಕರವಾದ ಘೋರವಾದ ಹಿಂಸೆಯನ್ನು ಆತನು ಸಹಿಸಿಕೊಂಡನು. ಆತನು 100ಕ್ಕೆ 100% ದೇವರಾಗಿದ್ದರೂ ಕೂಡ 100ಕ್ಕೆ 100% ಆತನು ಮನುಷ್ಯನಾಗಿ ಆತನು ಜನಿಸಿ ಬಂದನು. ಈಗ 2 ಇದೆ. ಏನಿದೆ ಅಂತಂದರೆ ಆತನ ಕಣ್ಮುಂದೆ 2 ಇತ್ತು. ಏನಂತೇಳಿ ನೋಡುವಾಗ, ಒಂದು ಶಿಲುಬೆಯ ಮರಣಕ್ಕೆ ತಪ್ಪಿಸಿಕೊಳ್ಳುವುದು, ಇನ್ನೊಂದು ಒಂದು ವೇಳೆ ಶಿಲುಬೆಯ ಆತನು ಹೊತ್ತರೆ ಆ ಶ್ರಮೆಗಳನ್ನು ಆತನು ಅನುಭವಿಸಿದರೆ ಈ ಜನಗಳೆಲ್ಲ ರಕ್ಷಿಸಲ್ಪಡುವುದು. ಈಗ ಅಂದ್ಕೊಳ್ರಿ, ಒಂದು ಕಡೆ ನೀನೇ ಹೇಳ್ರಿ ನಾನು, ಹಲ್ಲೆಲೂಯಾ,
ಗುಂಪನಿಗೆ ಗೋವಿಂದ ಗೋವಿಂದ ಅಂತ ಅನ್ಬಾರ್ದು. ಹಲ್ಲೆಲೂಯ. ಯಾಕಂದರೆ ಅದು ಇಷ್ಟ ಆಗಲ್ಲ. ಪೌಲನು ಹೇಳ್ತಾನೆ ಏನಂತಂದರೆ, ಗುಂಪನಿಗೆ ನಾವು 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 ನಮ್ಮನ್ನು ಪ್ರೀತಿ ಮಾಡೋದಂತ ಅನ್ನೋದಕ್ಕಿಂತ ಆತನು ಈ ರೀತಿಯಾಗಿ ತೆಗೆದುಕೊಳ್ತಾನೆ, ಯೇಸು ನನ್ನನ್ನು ಪ್ರೀತಿ ಮಾಡಿದನು. ಹಲ್ಲೆಲೂಯ. ಯೇಸು ನನಗಾಗಿ ಪರಲೋಕವನ್ನು ಬಿಟ್ಟು ಕೆಳಗೆ ಬಂದನು. ಯೇಸು ನನಗೋಸ್ಕರ ಆ ಶಿಲುಬೆಯ ಮರಣವನ್ನು ಸಹಿಸಿದ್ನಂತೇಳಿ ಪೌಲನು ನನ್ನನ್ನು ಅಂತೇಳಿ ವೈಯಕ್ತಿಕವಾಗಿ ತೆಗೆದುಕೊಳ್ತಾನೆ. ಈಗ ನಾನು ಹೇಳ್ತೀನಿ, ಒಂದು ಕಡೆ ನೀನಿದೆಯಾ, ಇನ್ನೊಂದು ಕಡೆಗೆ ಶಿಲುಬೆ ಐತೆ. ನೆನೆಸ್ಕೊಳ್ರಿ. ಇವಾಗ ಈಗ ಒಂದು ಕಡೆಗೆ ನೀನಿದ್ದೀಯಾ ಹೇಳ್ರಿ, ಒಂದು ಕಡೆಗೆ ನಾನಿದ್ದೀನಿ, ಇನ್ನೊಂದು ಕಡೆಗೆ ಶಿಲುಬೆ ಇದೆ. ಆ ಶಿಲುಬೆ ಚಿತ್ರಣ ಯೇಸು ಸ್ವಾಮಿಗೆ ಸರಿಯಾಗಿ ಗೊತ್ತು, ಶಿಲುಬೆಯಲ್ಲಿ ಎಂಥ ಏಟಾಗ್ತಾರಂತೇಳಿ. ಶಿಲುಬೆಯ ಮರಣದ ಕುರಿತು ಯೇಸು ಸ್ವಾಮಿ ಶಿಷ್ಯರಿಗೆ ಮೊದಲೇ ಹೇಳಿರ್ತಾನೆ, ಮನುಷ್ಯ ಕುಮಾರನನ್ನು ಇದಿಗೋ ಶಿಲುಬೆಗೆ ಏರಿಸುವಂಥ ಕಾಲ ಬರ್ತದೆ ಅಂತೇಳಿ. ಯಾಕಂದರೆ ವೇದಗಳು ಗ್ರಂಥಗಳಲ್ಲಿ ಕ್ರಿಸ್ತನ ಕುರಿತಾದಂಥ ಶ್ರಮಗಳನ್ನು ಬೈಬಲ್ ವಾಕ್ಯದಲ್ಲಿ ಮೊದಲೇ ಬರೆಯಲ್ಪಟ್ಟಿತ್ತು ಪ್ರೇರೆ. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಕೆಲವರೆಲ್ಲ ಹೇಳ್ತಾರೆ, ಒಂದು ವಿಷಯ ಗೊತ್ತಾ ಏನಂತಂದರೆ, ಯೇಸು ಸ್ವಾಮಿ ಮತ್ತು 3 ಜನ ಶಿಷ್ಯರು ಅಂತಂದರೆ ಯಾರು, ಯಾಕೋಬ, ಯೋಹಾನ, ಪೇತ್ರ, ಇವ್ರು 3 ಆ ಪರ್ವತದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾರೆ. ರೂಪಾಂತರ ಪರ್ವತದಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನು ನಡೀತು, ಅಲ್ಲಿ ಮೋಶೆಯು ಮತ್ತು ಎಲಿಯನು ಬಂದು ಯೇಸು ಸ್ವಾಮಿ ಹತ್ರ ಮಾತನಾಡಿದರು ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ಯೇಸು ಸ್ವಾಮಿ ಪರ್ವತಕ್ಕೆ ಹೋಗಿರ್ತಾರೆ, ಆ ಪರ್ವತದಲ್ಲಿ 3 ಜನ ಶಿಷ್ಯರನ್ನ ಕರ್ಕೊಂಡು ಪ್ರಾರ್ಥನೆಗಂತ ಹೋದಾಗ ಅಲ್ಲೊಂದು ಮಹಿಮೆ, ಒಂದು ಮೇಘ ಅಲ್ಲಿ ಬಂದಾಗ ಅಲ್ಲಿ ಮೋಶೆಯು ಎಲಿಯನು ಬಂದು, ದೇವದೂತರು ಕೂಡ ಬಂದು ಅಲ್ಲಿ ಮಾತನಾಡಿದ್ರು ಅಂತ ಅಷ್ಟೇ ಬರೆಯಲ್ಪಟ್ಟಿದೆ. ಆದರೆ ಅಲ್ಲಿ ಏನು ಮಾತನಾಡಿದ್ರು ಅನ್ನುವಂಥ ಸಂಗತಿ ಬರೆಯಲ್ಪಟ್ಟಿಲ್ಲ. ಹಲ್ಲೆಲೂಯ. ಒಬ್ಬ ಸಾಧು ಸುಂದರ್ ಸಿಂಗ್ ಎಂಬುದಾಗಿ ಒಬ್ಬ ದೊಡ್ಡ ಸೇವಕರು, ನಮ್ಮ ಭಾರತ ದೇಶವನ್ನು ನಮ್ಮ ಭಾರತ ದೇಶದಲ್ಲಿ ಅನೇಕ ಋಷಿ ಮನೆಗಳಿಗೆ ಸುವಾರ್ತೆ ಸಾರಿದಂಥ ಒಬ್ಬ ದೊಡ್ಡ ಸೇವಕರು. ಅವರು ಒಂದು ಋಷಿಗಳನ್ನು ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಸಂಧಿಸ್ತಾರೆ. ಏನಂತಂದರೆ ಮಹರ್ಷಿಗಳನ್ನು ಅವರು ಸಂಧಿಸ್ತಾರೆ. ಆ ಮಹರ್ಷಿಗಳು ಎಷ್ಟೋ ವರ್ಷಗಳ ಕಾಲ ಅವರು ಹಿಮಾಲಯದಲ್ಲಿ ಪ್ರಾರ್ಥನೆಗೆ ಕುಳಿತು ದೇವರಿಂದ ದರ್ಶನಗಳನ್ನು, ಪ್ರಕಟಣೆಗಳನ್ನು ಹೊಂದಿಕೊಂಡಂಥ ಒಬ್ಬ ಮಹರ್ಷಿಯನ್ನು ಸಂಧಿಸ್ತಾರೆ. ಯಾರು? ಸಾಧು ಸುಂದರ್ ಸಿಂಗ್ ಎಂಬುದಾಗಿ. ಆಗ ಅವರು ಒಂದು ಪ್ರಶ್ನೆಯನ್ನು ಸಾಧು ಸುಂದರ್ ಸಿಂಗ್ ಅವ್ರ ಹತ್ರ ಈ ರೀತಿ ಕೇಳ್ತಾರಂತೆ, ಅಯ್ಯ, ಸತ್ಯವೇದ ಗ್ರಂಥದಲ್ಲಿ ಎಲ್ಲವೂ ಮರೆಮಾಚದೆ, ಎಲ್ಲವೂ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಯಾರು ಕೇಳ್ತಾರೆ ಈ ಮಾತನ್ನು? ಸುಂದರ್ ಸಿಂಗ್ ಅವ್ರು ಕೇಳ್ತಾರೆ. ಸಾಧು ಸುಂದರ್ ಸಿಂಗ್ ಕೇಳ್ತಾರೆ. ಯಾರ ಹತ್ರ ಕೇಳ್ತಾರೆ? ಅವರು ಸಂಧಿಸಿದಂಥ ಒಬ್ಬ ಮಹರ್ಷಿ ಬಳಿ ಕೇಳ್ತಾರೆ. ಏನಂತಂದ, ಎಲ್ಲವೂ ಕೂಡ ಮುಚ್ಚು ಮರೆ ಮಾಚದೆ ಎಲ್ಲವೂ ಬರೆಯಲ್ಪಟ್ಟಿದೆ. ಆದರೆ ಈ ಯೇಸು ಸ್ವಾಮಿ ರೂಪಾಂತರ ಬೆಟ್ಟದಲ್ಲಿ ಹೋದಾಗ ಅಲ್ಲಿ ಏನು ನಡೀತು ಎಂಬುದಾಗಿ ಬರೆಯಲ್ಪಟ್ಟಿಲ್ಲಲ್ಲ, ಮಾತನಾಡಿದ್ರು ಅಂತ ಬರೆಯಲ್ಪಟ್ಟದಷ್ಟೇ. ಮೋಶೆಯು ಮತ್ತು ಎಲಿಯನು ಅಲ್ಲಿ ಏನನ್ನು ಮಾತನಾಡಿದ್ರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲಲ್ಲ. ಇದ್ರ ಕುರಿತು ನಿಮಗೇನಾದರೂ ಪ್ರಕಟಣೆ ಇದೆಯಾ ಅಂತ ಕೇಳಿದಾಗ ಅವರು ಅನೇಕ ಪ್ರಕಟಣೆಗಳನ್ನು ಹೇಳ್ತಾರೆ. ಆದರೆ ಅದನ್ನೆಲ್ಲ ವಿವರಿಸೋಕ್ಕೆ ನಮ್ಗೆ ಸಮಯ ಇಲ್ಲ. ಅವ್ರು ಹೇಳುವಂಥ ಒಂದು ಮಾತು ಈ ರೀತಿಯಾಗಿರ್ತದೆ. ಸಾಧು ಸುಂದರ್ ಸಿಂಗ್ ಅವರ ಬಳಿ ಏನಂತ ಹೇಳ್ತಾರೆ ಅಂತಂದರೆ, ಅಯ್ಯ, ಅಲ್ಲಿ ಏನು ಮಾಡ್ತಾರಂತ ಗೊತ್ತಾ, ಈ ಯೇಸು ಸ್ವಾಮಿ ಕೆಲವು ದಿವಸಗಳಲ್ಲಿ ಶಿಲುಬೆ ಮರಣವನ್ನು ಓರ್ಬೇಕಾಗಿರ್ತದೆ, ಶಿಲುಬೆ ಮರಣಕ್ಕೆ ಹೋಗಬೇಕಾಗಿರ್ತದೆ. ಆ ಸಮಯದಲ್ಲಿ ಮೋಶೆ ಎಲಿಯನ್ನು ಬಂದು ಆ ಒಡೆಯನನ್ನು ಬಂದು ಸಂಧಿಸೋದಕ್ಕೆ ಬರ್ತಾರೆ. ಅಯ್ಯ, ನೀನು ಸಂಧಿಸ್ಲಿಕ್ಕೆ ಹೋಗುವಂಥ ಮರಣ ಅದು ಭಯಂಕರ ಘೋರವಾಗಿದೆ. ನಿಜವಾಗ್ಲೂ ಅಯ್ಯ, ನೀನೇ ಓರ್ಬೇಕಾ ಶಿಲ್ಬೆನ, ನೀನೇ ಸಹಿಸ್ಬೇಕಾ ಮರಣನ? ಯಾರಾದರೂ ಸಹಿಸಿದ್ರೆ ಆಗೋದಿಲ್ವಾ? ಯಾರಾದರೂ ಓರಿದ್ರೆ ಆಗೋದಿಲ್ಲ ಅಂತೇಳಿ ನಾವು ಬರ್ತೀವಿ ಹೆಂಗೋ ನಾವು ಬರಬೇಕಂತೇಳಿ ಇದೆಯಲ್ಲ, ನಿನ್ನ ಬದಲಿ ನಾವು ಶಿಲ್ಬೆ ಓದ್ತೀವಿ ಅಂತೇಳಿ ಅವ್ರು ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಪಾತ್ರೆಯಲ್ಲಿ ನಾನೇ ಕುಡಿಯಬೇಕು. ಹಲ್ಲೆಲೂಯ. ಈ ಪಾತ್ರೆಯಲ್ಲಿ ನಾನೇ ಈ ಶಿಲ್ಬೆಯನ್ನು ನಾನು ಓರುವಾಗಲೇ ಮಾತ್ರ ಇದಕ್ಕೆ ವಿಮೋಚನೆ ಸಿಗ್ತದೆ. ಯಾಕಂತಂದರೆ ಯೇಸು ಸ್ವಾಮಿ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ನರಮಾನವರಲ್ಲಿ ಪರಿಶುದ್ಧನು ಅಂತ ಎನ್ನುವುದಾದರೆ ಯೇಸು ಸ್ವಾಮಿ ಒಬ್ಬನೇ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಶಿಲುಬೆ ಹೊತ್ತರೇ ಇವರಿಗೆ ಪಾಪದಿಂದ ಪರಿಹಾರ, ನಾನು ಆ ಮರಣವನ್ನು ಹೊಂದಿದ್ರೇ ಇವರ ಪಾಪಕ್ಕೆ ಪರಿಹಾರ ಆಗಿ ಇವರಿಗೆ ನಿತ್ಯ ಜೀವ ಸಿಗ್ತದೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಅಲ್ಲಿಂದ ಬರುವಾಗ ಒಂದು ಸಾರಿ ಪೇತ್ರನು ಅನ್ನುವಂಥ ಒಬ್ಬ ಭಕ್ತನು, ಅಂದರೆ ಯೇಸು ಸ್ವಾಮಿ ಶಿಷ್ಯನು, ಈ ರೀತಿಯಾಗಿ ಹೇಳ್ತಾನೆ. ಏನಂತಂದರೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಕೆಲವು ದಿವಸಗಳಲ್ಲಿ ಮನುಷ್ಯ ಕುಮಾರನನ್ನು ಶಿಲುಬೆಗೆ ಏರಿಸ್ತಾರೆ ಅಂತ ಹೇಳಿದಾಗ ಪೇತ್ರನಂತಾನೆ, ಅಯ್ಯೋ ಸ್ವಾಮಿ, ನಿನಗೆ ಹಾಗೆ ಎಂದಿಗೂ ಆಗಬಾರ್ದು ಅಂತ ಹೇಳಿದಾಗ ಆವಾಗ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದರೆ, ಸೈತಾನನೇ ತೊಲಗಿ ಹೋಗು, ನಿನ್ನ ಆಲೋಚನೆ ಮನುಷ್ಯರ ಯೋಚನೆ ಹೊರತು ಇದು ದೇವರದಲ್ಲ. ಹಲ್ಲೆಲೂಯ. ಅಂತ ಅಂದರೆ ಮನುಷ್ಯನ ದೃಷ್ಟಿಯಿಂದ ನೋಡುವಾಗ ಶಿಲ್ಬೆ ಓರಬಾರ್ದು, ಏನಾದರೂ ಅದ್ಭುತ ಮಾಡು. ಆ ಸೈನಿಕರು ಯೇಸು ಸ್ವಾಮಿನ ಹಿಡಿಯೋಕ್ಕೆ ಬಂದಾಗ ಏನಾದರೂ ಚಮತ್ಕಾರ ಮಾಡಿಬಿಡ್ಬೇಕಾಗಿತ್ತು.
ಒಂದು ಸಾರಿ ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಹೋಗೋಕ್ಕೆ ಸೈನಿಕರು ಬಂದಾಗ ಪೇತ್ರ ಇರ್ತಾನೆ, ಅಲ್ಲಿ ಕತ್ತಿ ಇರ್ತತೆ, ಕತ್ತಿ ತಗೊಂಡು ಕಿವಿಯನ್ನು ಸರ್ಕ್ ಅಂತ ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದ ತಕ್ಷಣ ಯೇಸು ಸ್ವಾಮಿ ಆ ಕಿವಿಯನ್ನು ತೆಗೆದುಕೊಂಡು ಹಿಂಗೆ ಜೈಂಟ್ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಏನು ಹಚ್ತಾರೆ? ಫೆವಿಕಲ್ ಹಚ್ತಾರ, ಫೆವಿಕಿಕ್ ಹಚ್ತಾರ? ಹಲ್ಲೆಲೂಯಾ. ಏನು ಹಚ್ಚೋದಿಲ್ಲ, ಆತನ ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಆತನಿಗೆ ಏನು ಫೆವಿಕಿಕ್ಕು ಏನು ಬೇಕಾಗಿಲ್ಲ, ಯಾವ ಮೆಡಿಷನ್ನು ಯಾವ ಸ್ಟಿಚಸ್ ಏನು ಬೇಕಾಗಿಲ್ಲ. ಆತನು ಹಿಂಗೆ ಅಂಟಿಸಿದ ತಕ್ಷಣ ಅವನು ಕೈದಿ ಪರಿಶನ್ ಆಗ್ತಾನೆ. ಅಯ್ಯೋ ಹಂಗೆ ಕೇಳ್ದೇಳೋದು ನೋಡ್ತಾನೆ, ಅದು ಬರೋಂಗಿಲ್ಲ, ಅದು ಅಂಟ್ಕೊಂಡಿರ್ತತೆ. ಹಲ್ಲೆಲೂಯಾ. ಅವನಿಗೆ ಗೊತ್ತಿರೋದಿಲ್ಲ ಯೇಸು ಯಾರು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಪೇತ್ರನ ನೋಡಿ ಒಂದು ಮಾತು ಈ ರೀತಿ ಹೇಳ್ತಾರೆ, ಪೇತ್ರ, ನಾನು ಕೇಳಿಕೊಂಡರೆ ದೂತ ಗಣಗಳು ಕೆಳಗಿಳಿದು ಬರುವುದಿಲ್ಲ ಅಂತ ನೀನು ನೆನೆಸ್ತೀಯಾ? ಹಲ್ಲೆಲೂಯಾ. ಯಾರು ಕೇಳ್ತಾರೆ ಈ ಮಾತು? ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ನಾನು ಕೇಳಿಕೊಂಡ್ರೆ ತಂದೆಯು ದೂತ ಗಣಗಳನ್ನು ಕಳಿಸೋದಿಲ್ಲ ಅಂತ ನೆನೆಸ್ತೀಯಾ? ದೂತ ಗಣಗಳಿದೆ. ದೂತ ಗಣಗಳಂದರೆ ಕೋಟ್ಯಾನುಕೋಟಿ ದೇವದೂತರು ಸೈನ್ಯ. ಹಲ್ಲೆಲೂಯಾ. ಅಂದು ಎಲಿಷನು ಆ ಎಲಿಷನಿಗೆ ಮುತ್ತಿಗೆ ಹಾಕಿದಾಗ ನೋಡಿದಂಥ ಸೈನ್ಯಕ್ಕಿಂತಲೂ ಇನ್ನೂ ಹೆಚ್ಚಿನದಾದ ಸೈನ್ಯ ಇದೆ. ಹಲ್ಲೆಲೂಯಾ. ನಾನು ತಂದೆಯನ್ನು ಕೇಳಿಕೊಂಡ್ರೆ ತಂದೆ ನನಗೆ ಕಳಿಸ್ತಾನೆ, ಆದರೆ ಈ ಪಾತ್ರೆಯಲ್ಲಿ ನಾನು ಕುಡಿಯಲೇಬೇಕು. ಹಲ್ಲೆಲೂಯಾ. ಈ ಶಿಲುಬೆಯನ್ನು ನಾನು ಹೊರಲೇಬೇಕೆಂಬುದಾಗಿ ಯೇಸು ಸ್ವಾಮಿ ಆ ಪೇತ್ರನಿಗೆ ಹೇಳುವುದನ್ನು ನಾವು ಗಮನಿಸ್ತೇವೆ. ಇದಕ್ಕೆಲ್ಲ ಒಂದೇ ಕಾರಣ ಏನಪ್ಪ ಅಂತಂದರೆ, ಆತನಿಗೆ ಚಿತ್ರಣ ಬರ್ತತೆ. ಆ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆಗಾಗಿ ಯೇಸು ಸ್ವಾಮಿ ಹೋಗ್ತಾರೆ. ಆ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆಗಾಗಿ ಹೋದಾಗ ಯೇಸು ಸ್ವಾಮಿಗೆ ಶಿಲುಬೆಯ ಚಿತ್ರಣ ಮುಂದೆ ಬರ್ತತೆ. ಹಲ್ಲೆಲೂಯಾ. ಏನು ಬರ್ತತೆ? ನಮಗೆ ನಿಮಗೆ ಯಾವಾಗ ಗೊತ್ತಂದರೆ ಯೇಸು ಸ್ವಾಮಿಗೆ ಹಿಂಸೆ ಮಾಡಿದಾದ್ಮೇಲೆ ಗೊತ್ತು. ಆದರೆ ಯೇಸು ಸ್ವಾಮಿಗೆ ಮುಂದೆ ಏನೇನು ಹಿಂಸೆ ಮಾಡ್ತಾರಂತೇಳಿ ಆತನಿಗೆ ಗೊತ್ತು. ಆತನಿಗೆ ಗೊತ್ತು ಮುಳ್ಳಿನ ಕಿರೀಟ ಧರಿಸ್ತಾರಂತೇಳಿ. ಆತನಿಗೆ ಗೊತ್ತಿತ್ತು ನನಗೆ ಕೆನ್ನೆ ಮೇಲೆ ಹೊಡಿತಾರಂತೇಳಿ. ಆತನಿಗೆ ಗೊತ್ತಿತ್ತು ನನ್ನ ವಸ್ತ್ರಗಳೆಲ್ಲ ಹರಿತಾರಂತೇಳಿ. ಆತನಿಗೆ ಗೊತ್ತಿತ್ತು ನನ್ನ ಚರ್ಮ, ನನ್ನ ಮಾಂಸ ಎಲ್ಲ ಕಿತ್ತೋಗ್ತದಂತೇಳಿ. ಆತನಿಗೆ ಗೊತ್ತಿತ್ತು ನನ್ನ ಕಣ್ಣುಗಳನ್ನು ಕೀಳ್ತಾರೆ ಅಂತೇಳಿ. ಆತನಿಗೆ ಗೊತ್ತಿತ್ತು ನನ್ನ ಕೈ ಕಾಲುಗಳಲ್ಲಿ ಮೊಳೆ ಹೊಡಿತಾರೆ ಅಂತೇಳಿ. ಆತನಿಗೆ ಗೊತ್ತಿತ್ತು ನನ್ನ ಪಕ್ಕೆಯಲ್ಲಿ ತಿವಿತಾರೆ ಅಂತೇಳಿ. ಆತನಿಗೆ ಗೊತ್ತಿತ್ತು ಮುಖದ ಮೇಲೆ ಉಗಿತಾರಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೆಲ್ಲ ಗೊತ್ತಿರುವಾಗ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಕುಂತಿದ್ದಾನೆ. ಒಂದು ಸಾರಿ ತಂದೆಯ ಬಳಿಯಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ಯೇಸು ಸ್ವಾಮಿ, ಅಯ್ಯ, ನಿನ್ನ ಚಿತ್ತವಾದರೆ ಈ ಪಾತ್ರೆ ತೊಲಗಿ ಹೋಗಲಿ. ಹಲ್ಲೆಲೂಯಾ. ಆ ಹಿಂಸೆಯನ್ನು ನೋಡಿದ ತಕ್ಷಣ ಒಂದು ಕ್ಷಣ ಮೈ ಜಲ್ಲಂತತೆ. ಅವಾಗ ಈ ರೀತಿಗೆ ಹೇಳ್ತಾರೆ, ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ. ಮತ್ತೆ ಹೇಳ್ತಾರೆ, ಇಲ್ಲ ಸ್ವಾಮಿ ಬೇಡಯ್ಯ, ನಿನ್ನ ಚಿತ್ತ ಏನಂದರೆ ನಿನ್ನ ಚಿತ್ತ ನೆರವೇರಲಿ. ಹೇಗೂ ನನ್ನ ಚಿತ್ತ ಬೇಡ, ನಿನ್ನ ಚಿತ್ತವೇ ನೆರವೇರಲಿ. ದೇವರ ಚಿತ್ತ ಏನಾಗಿದೆ ಅಂದರೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಎಲ್ಲರೂ ಆ ಮಗನ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಒಬ್ಬರು ನಾಶವಾಗದೆ, ಒಬ್ಬರು ನರಕಕ್ಕೆ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ದೇವರ ಚಿತ್ತವಾಗಿತ್ತು. ಆಗ ಯೇಸು ಸ್ವಾಮಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ, ಅಯ್ಯ, ಹೇಗೂ ನನ್ನ ಚಿತ್ತವಾಗದೆ ನಿನ್ನ ಚಿತ್ತ ನೆರವೇರಲಿ. ತಂದೆಯ ಚಿತ್ತ ಏನು ಗೊತ್ತಾ? ನೀನು ರಕ್ಷಣೆ ಹೊಂದಬೇಕೆನ್ನುವಂಥದ್ದು. ಹಲ್ಲೆಲೂಯಾ. ತಂದೆ ಚಿತ್ತ ಏನಾಗಿತ್ತಪ್ಪ ಅಂತಂದರೆ ಇಲ್ಲಿ ಎರಡು ಇದೆ. ಒಂದು ನೀನಿದ್ದೀಯಾ, ಇನ್ನೊಂದು ಕಡೆ ಶಿಲುಬೆ ಇದೆ. ಈಗ ಎರಡನೇ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ ಏನಪ್ಪ ಅಂತಂದರೆ, ಒಂದು ವೇಳೆ ಶಿಲುಬೆಯನ್ನು ಒಂದು ವೇಳೆ ಒತ್ತಿಲ್ಲ ಅಂತಂದರೆ ನೀನು ನಾಶನಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಇದು ಯಾರು ಅಂತ ತಿಳ್ಕೊಳ್ರಿ ಅಂದರೆ ನೀವೇ ಅಂತ ತಿಳ್ಕೊಳ್ರಿ, ನಾನು ಅಂತ ತಿಳ್ಕೊಳ್ರಿ, ನಾವು ಅಂತ ತಿಳ್ಕೊಂಬೇಡ್ರಿ. ನಾನು ಆಮೇಲೆ ಮುಂದೆ ಹೇಳ್ತೀನಿ, ನಾನು ಅಂತ ತಿಳ್ಕೊಳ್ರಿ. ಹಲ್ಲೆಲೂಯಾ. ಈಗ ನೀನು ಎಲ್ಲಿದ್ದೀಯ ಅಂದರೆ ಡೇಂಜರ್ ಪ್ಲೇಸ್ನಲ್ಲಿದ್ದೀಯಾ ಅಂತಂದರೆ ನಾಶನದ ಮಾರ್ಗದಲ್ಲಿದ್ದೀಯಾ, ಪಾಪದಲ್ಲಿ ಇದ್ದೀಯಾ, ನರಕದ ಬಾಗಿಲಿನಲ್ಲಿ ನೀನು ನಿಂತಿದ್ದೀಯಾ. ಇನ್ನೊಂದು ಕಡೆ ಯೇಸು ಸ್ವಾಮಿ ಇದ್ದಾನೆ, ಶಿಲುಬೆ ಇದೆ. ಹಲ್ಲೆಲೂಯಾ. ಈ ಯೇಸು ಸ್ವಾಮಿ ಎರಡನ್ನು ನೋಡ್ತಿರ್ಬೇಕಾದ್ರೆ ಒಂದು ವೇಳೆ ಶಿಲುಬೆಯನ್ನು ಹೊತ್ತಿಲ್ಲ ಅಂದರೆ ನೀನು ನರಕಕ್ಕೆ ಎಂಟ್ರಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆ ಹೊತ್ತಿಲ್ಲ ಅಂತಂದರೆ ನೀನು ಪಾಪದಲ್ಲೇ ಸಾಯ್ತೀಯ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತಿಲ್ಲ ಅಂದರೆ ನಿನ್ನ ಪರಿಸ್ಥಿತಿ ಬದಲಾಗೋದಿಲ್ಲ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತಿಲ್ಲ ಅಂತಂದರೆ ಸೈತಾನನ ಬಂಧನದಿಂದ ಬಿಡುಗಡೆ ಆಗೋದಿಲ್ಲ. ಈಗ ಯೇಸು ಸ್ವಾಮಿ ಎಲ್ಲವನ್ನ ನೋಡ್ತಾನೆ, ಅರೆ ನನ್ನ ಮಗಳಿಲ್ಲಿ ಇದ್ದಾಳೆ, ಈಗ ಏನು ಮಾಡಬೇಕು ನಾನು? ಆಗ ಯೇಸು ಸ್ವಾಮಿ ಈ ರೀತಿಗೆ ಹೇಳಿದ್ನು, ತಂದೆ ಚಿತ್ತವಾಗಿತ್ತು ಏನಂತಂದರೆ ನೀನು ರಕ್ಷಣೆ ಹೊಂದುವಂಥದ್ದು.
ಹಲ್ಲೆಲೂಯ, ಹಲ್ಲೆಲೂಯ. ತಂದೆಯ ಚಿತ್ತವಾಗಿತ್ತು ನಾನು ನೀನು ರಕ್ಷಿಸಲ್ಪಡುವಂಥದ್ದು. ಆಗ ಯೇಸು ಸ್ವಾಮಿ ಹೇಳಿದರು, ಅಯ್ಯ ನನ್ನ ಚಿತ್ತ ಅಲ್ಲ, ನನ್ನ ಇಷ್ಟ ಅಲ್ಲ, ನಿನ್ನ ಚಿತ್ತ ನೆರವೇರಲಿ. ಹಲ್ಲೆಲೂಯ. ನನ್ನ ಮಗ ರಕ್ಷಿಸುವುದಕ್ಕೋಸ್ಕರ ಹಲ್ಲೆಲೂಯ. ನನ್ನ ಹೆಸರೇ ನಾನು ಹೇಳ್ಕೊತೀನಿ, ನೀವು ಹೇಳ್ಕೊಳ್ರಿ. ಸಂತೋಷ್ ರಕ್ಷಣೆ ಹೊಂದಬೇಕಂತೇಳಿ ನಾನು ಏನು ಬೇಕಾದರೂ ಸಹಿಸಲಿಕ್ಕೆ ಸಾಧ್ಯವಿದ್ದೀನಿ. ಹಲ್ಲೆಲೂಯ. ಆ ಶಿಲ್ಬೆಯನ್ನು ಓರಲಿಕ್ಕೆ ಸಾಧ್ಯ ಇದ್ದೀನಿ. ಯಾಕೆ? ನನ್ನ ಮಗ ರಕ್ಷಣೆ ಹೊಂದಬೇಕು, ಅವನು ರಕ್ಷಿಸಲ್ಪಡಬೇಕು, ಅವನು ನರಕಕ್ಕೆ ಹೋಗಬಾರ್ದು, ಅವನು ನಾಶನ ಆಗಬಾರ್ದು, ಅವನು ಸೈತಾನನ ಬಂಧನದಿಂದ ಬಿಡುಗಡೆ ಆಗಬೇಕು. ಅದಕ್ಕೋಸ್ಕರ ನಾನು ಶಿಲ್ಬೆಯನ್ನು ಹೊತ್ತುಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ತಿರಸ್ಕರಿಸಬಹುದು ಆಗಿತ್ತು, ಆದರೆ ನೀನು ರಕ್ಷಣೆ ಹೊಂದುತ್ತಿರಲಿಲ್ಲ. ಹಲ್ಲೆಲೂಯ. ಇವತ್ತು ನೀವು ನೀತಿವಂತರೆಂಬ ಪಟ್ಟವನ್ನು ಹೊಂದಿಕೊಳ್ತಿರಲಿಲ್ಲ. ನೀವು ದೇವರಿಗೆ ಮಕ್ಕಳಾಗ್ತಿರಲಿಲ್ಲ. ಹಲ್ಲೆಲೂಯ. ನಾವು ಪರಲೋಕ ಭಾಗ್ಯವನ್ನು ನಾವು ಹೊಂದುತ್ತಿರಲಿಲ್ಲ. ಆಮೇನ್. ಹಲ್ಲೆಲೂಯ. ಅದರಿಂದ ಯೇಸು ಸ್ವಾಮಿ ಎರಡನ್ನು ನೋಡಿದಾಗ ಆವಾಗ ಏನನ್ನು ನೋಡಿದಂದರೆ ತನ್ನ ಸುಖವನ್ನು ಆತನು ನೋಡಲಿಲ್ಲ. ಹಲ್ಲೆಲೂಯ. ಏನನ್ನು ನೋಡಲಿಲ್ಲ ಯೇಸು ಸ್ವಾಮಿ? ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಏನನ್ನು ನೋಡಲಿಲ್ಲ ಯೇಸು ಸ್ವಾಮಿ? ತನ್ನ ಸುಖವನ್ನು ಆತನು ನೋಡಲಿಲ್ಲ. ಆತನು ತನಗೆ ಮಾನ ಬರಬೇಕಂತೇಳಿ ಬಯಸಲಿಲ್ಲ. ಆತನಿಗೆ ಗೊತ್ತಿತ್ತು ನನ್ನನ್ನು ಅವಮಾನ ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ನಾನು ಹಿಂಸೆಗೆ ಒಳಗಾಗ್ತೀನಿ, ನನ್ನನ್ನು ಮುಖಕ್ಕೆ ಉಗಿತಾರೆ, ನನಗೆ ಅಪಹಾಸ್ಯ ಮಾಡ್ತಾರೆ, ನನಗೆ ಹುಳಿರಸ ಕೊಡ್ತಾರೆ, ನನ್ನ ಮುಖ ನೋಡಲಾರದಷ್ಟು ವಿಕಾರವಾಗಿ ಹೊಡಿತಾರೆ ಅಂತೇಳಿ ಯೇಸು ಸ್ವಾಮಿಗೆ ಗೊತ್ತಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಒಂದು ವೇಳೆ ಯೇಸು ಸ್ವಾಮಿ ತನ್ನ ಸುಖವನ್ನು ನೋಡಿದ್ರೆ ನನ್ನನ್ನು ಕಳ್ಕೋಬೇಕಾಗಿತ್ತು. ಹಲ್ಲೆಲೂಯ. ಹೇಳ್ರಿ, ಯೇಸು ಸ್ವಾಮಿ ತನ್ನ ಸುಖವನ್ನು ನೋಡಿದ್ದಿದ್ರೆ ನನ್ನನ್ನು ಕಳ್ಕೋಬೇಕಾಗಿತ್ತು. ನನ್ನನ್ನು ಪಡಿಬೇಕು ಅಂತ ಯೇಸು ಶ್ರಮೆಯನ್ನು ಅನುಭವಿಸಿದನು. ನನ್ನನ್ನು ಪಡೆಯಬೇಕೆಂದು ಯೇಸು ಶಿಲುಬೆಯನ್ನು ಹೊತ್ತನು. ನನ್ನನ್ನು ಪಡೆಯಬೇಕೆಂದು ಯೇಸು ರಕ್ತವನ್ನು ಸುರಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಯೇಸು ನಿನ್ನನ್ನು ಪಡೆದುಕೊಳ್ಳುವುದಕ್ಕೆ ಆತನು ಸಲ್ಲಿಸಿದ ಕ್ರಯ ಏನು ಗೊತ್ತಾ? ನಾನು ಯಾವಾಗ ಹೇಳ್ತಿರ್ತೀನಿ, ಒಬ್ಬರು ದೊಡ್ಡ ಕಾಸ್ಟ್ಲಿಯಿಂದ ಕಾರ್ ತಗೊಂಡು ಬಂದರೆ, ಒಂದು ಒಳ್ಳೆ ಅಮೌಂಟ್ ಕೊಟ್ಟು ಒಂದು ಕಾರ್ ತಗೊಂಡು ಬಂದರೆ, ಯಾರಾನ ದಾರಿಗೆ ಹೋಗೋರು ಬಂದು ಕಲ್ಲು ಹೊಡಿತಿದ್ರೆ ಸುಮ್ಮನೆ ಇರ್ತಾರ? ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಬಂದು ಕಲ್ಲು ತಗೊಂಡು ಹಿಂಗೆ ಗೀಸ್ತಾ ಇದ್ರೆ ಸುಮ್ಮನೆ ಇರ್ತಾರ? ಹಲ್ಲೆಲೂಯ. ಏಯ್, ನಾನು ಬೆಲೆ ಕೊಟ್ಟು ತಂದಂಥ ಕಾರ್ ಇದು. ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳೇ, ನಾನೊಂದು ವಿಷಯ ಹೇಳ್ತೀನಿ. ದೇವರು ನೀವು ಸಾಧಾರಣವಾದ ಮಕ್ಕಳಲ್ಲ. ಯೇಸು ನಿಮಗೋಸ್ಕರ ಕ್ರಯವನ್ನು ಸಲ್ಲಿಸಿದ್ದಾನೆ. ಹಲ್ಲೆಲೂಯ. ನೀವು ಸುಮ್ಮನೆ ಪುಕ್ಷಟ್ಟೆ ಬಂದವರಲ್ಲ. ಹಲ್ಲೆಲೂಯ. ಯೇಸು ನಮ್ಮನ್ನು ಪುಕ್ಷಟ್ಟೆ ಕೊಂಡ್ಕೊಳ್ಳಿಲ್ಲ. ಆತನು ನಮಗೋಸ್ಕರ ಹಿಂಸೆಯನ್ನು ಸಹಿಸಿದನು, ರಕ್ತವನ್ನು ಸುರಿಸಿದನು, ಅವಮಾನವನ್ನು ಸಹಿಸಿದನು. ಎಲ್ಲವನ್ನು ಸಹಿಸಿದ ಮೇಲೆ ನಾನು ಯೇಸುವಿಗೆ ಸಿಕ್ಕೆ. ಹಲ್ಲೆಲೂಯ. ನಾನು ದೇವರ ಮಗನಾಗಿ, ದೇವರ ಮಗಳಾಗಿ ಬದಲಾದೆ. ನನ್ನ ಪಾಪವು ನೀಗಿ ಹೋಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಯೇಸು ತನ್ನ ಸುಖವನ್ನು ನೋಡ್ಕೊಳ್ಳಿಲ್ಲ. ಆತನು ನಿನ್ನನ್ನು ನೋಡಿದನು. ಹಲ್ಲೆಲೂಯ. ನನಗೆ ನನ್ನ ಮಗನು ಬೇಕು, ನನ್ನ ಮಗಳು ನನಗೆ ಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಹಿಂಸೆ ಆದರೂ ಪರವಾಗಿಲ್ಲ, ಅವಮಾನವಾದರೂ ಪರವಾಗಿಲ್ಲ, ಮರಣ ಬಂದರೂ ಪರವಾಗಿಲ್ಲ, ಆದರೆ ನನ್ನ ಮಗನು ರಕ್ಷಣೆ ಹೊಂದಬೇಕು. ಹಲ್ಲೆಲೂಯ. ದೇವರು ನಮ್ಮನ್ನು ಆತನು ಪಡೆದುಕೊಂಡನು. ರಕ್ತದಿಂದ ಸಂಪಾದಿಸಿಕೊಂಡಂಥ ಸಭೆಯಾಗಿದೆ. ಹಲ್ಲೆಲೂಯ. ರಕ್ತದಿಂದ ಸಂಪಾದಿಸಿಕೊಂಡಂಥ ವ್ಯಕ್ತಿ ನೀನು ಹಾಕಿದ್ದೀಯ. ಹಲ್ಲೆಲೂಯ. ಅದರಿಂದ ಇವತ್ತು ನಾನು ಹೇಳ್ತೀನಿ, ಯೇಸು ಸ್ವಾಮಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತದನಂದರೆ, ದೇವರ ಮಗುವೇ, ಹಲ್ಲೆಲೂಯ, ದೇವರು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತದನಂದರೆ ಆ ಪ್ರೀತಿಗೆ ಮಿತಿಯೇ ಇಲ್ಲ. ಹಲ್ಲೆಲೂಯ. ಆತನು ಗಗನ ಮಂಡಲಗಳನ್ನು ದಾಟಿ ಬಂದು ಶಿಲುಬೆಯ ಮೇಲೆ ತನ್ನ ಕೈಗಳನ್ನು ಚಾಚಿ ಆ ಮೊಳೆಗನ್ನು ಓಡಿಸಿಕೊಂಡು ಆತನು ಈ ರೀತಿಗೆ ಹೇಳಿದು, ಮಗನೇ, ಮಗಳೇ, ನೀನಂದ್ರೆ ನನಗೆ ಎಷ್ಟು ಪ್ರೀತಿ ಅಂದರೆ ಶಿಲುಬೆಯನ್ನು ನೋಡು, ಶಿಲುಬೆಯ ಮೇಲೆ ತೂಗಾಡುವ ನನ್ನ ಕೈಗಳನ್ನು ನೋಡು, ನೀನಂದರೆ ನನಗೆ ಎಷ್ಟು ಪ್ರೀತಿ. ಹಲ್ಲೆಲೂಯ. ಅಷ್ಟು ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೇನೆ. ಆ ಶಿಲುಬೆಯನ್ನು ಚಿತ್ರಣವನ್ನು ನೋಡಿದಂಥ ಪೌಲನಿಗೆ ಗೊತ್ತಾಯಿತು, ಒತ್ತಾಯ ಮಾಡ್ತು. ಏನು ಗೊತ್ತಾ? ಏನು ಒತ್ತಾಯ ಮಾಡಿದಂದರೆ, ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ಅಪೋಸ್ತಲರು ಅಂದರೆ ಪಾಸ್ಟ್ರುಗಳು ಒತ್ತಾಯ ಮಾಡಲಿಲ್ಲ ಪೌಲನನ್ನು.
ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತು. ಹಲ್ಲೆಲೂಯ. ಆತನು ನಿಶ್ಚಯಿಸಿಕೊಂಡ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಎಷ್ಟು ಸ್ಪಷ್ಟವಾಗಿ ಆ ವಾಕ್ಯವು ವಿವರಿಸ್ತಂತಂದರೆ 14ನೇ ವಚನದಿಂದ ನಾವು ಓದ್ಕೊಂಡ್ವಿ. ಏನಂತಂದರೆ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಹಲ್ಲೆಲೂಯ. ಏನಂತಂದರೆ ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಪೌಲನು ಆಗಿನ ಕಾಲದಲ್ಲಿ ಒಬ್ಬ ದೊಡ್ಡ ಅಧಿಕಾರದಲ್ಲಿ ಇದ್ದಂಥವನು. ಈಗಿನ ಕಾಲದಲ್ಲಿ IAS ಆಫೀಸರ್ ಹೇಗೋ ಆಗಿನ ಕಾಲದಲ್ಲಿ ಆ ರೀತಿಯಾಗಿ ದೊಡ್ಡ ಉದ್ಯೋಗದಲ್ಲಿ ಇದ್ದಂಥವನು ಪೌಲನು. ಆವಾಗ ಅವನಿಗೆ ಹೆಚ್ಚು ಕಡಿಮೆ ಶಾಸ್ತ್ರ ತಜ್ಞರು ಹೇಳ್ತಾರೆ ಅವನಿಗೆ 9 ಕೋಟಿ ಆಗಿನ ಕಾಲದಲ್ಲಿ ಆಸ್ತಿ ಇತ್ತು ಎಂಬುದಾಗಿ. ಅವನಿಗೆ ಲೋಕದಲ್ಲಿ ಒಳ್ಳೆ ಸ್ಥಾನಮಾನಗಳಿದ್ವು ಮತ್ತು ಏನೆಲ್ಲ ಇತ್ತು ಅಂತೇಳಿ ಆ ವಾಕ್ಯದಲ್ಲಿ ವೇದದಲ್ಲಿ ರಿಸರ್ಚ್ ಮಾಡಿ ವೇದ ತಜ್ಞರು ಹೇಳ್ತಾರೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಆದರೆ ಪೌಲನಿಗೆ ಇಷ್ಟ ಆಗಿದೆ ಏನು ಗೊತ್ತಾ? ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯ. ಪೌಲನಿಗೆ ಏನು ಅವನನ್ನು ಆಶ್ಚರ್ಯಗೊಳ್ಳುವಂತೆ ಮಾಡಿದ್ದಂತಂದರೆ, ಯಾವಾಗ ಇವನು ಕ್ರಿಸ್ತನಿಗೆ ವಿರೋಧ ಆಗಿರ್ತಾನೆ, ಯಾರ್ಯಾರು ಯೇಸು ಸ್ವಾಮಿನ ನಂಬಿದ್ರೋ ಅವ್ರನ್ನೆಲ್ಲರೂ ಹೊಡೆದು ಅವ್ರನ್ನೆಲ್ಲರನ್ನೂ ಜೈಲಿಗೆ ಹಾಕುವಂಥ ಪರ್ಮಿಷನ್ನ ಅಧಿಕಾರಿಗಳಿಂದ ಹೊಂದಿರ್ತಾನೆ. ಒಂದು ಸಾರಿ ಅಂಥ ಅಧಿಕಾರವನ್ನು ಹೊಂದಿಕೊಂಡು ಅವನು ಹೋಗ್ತಿರ್ಬೇಕಾದ್ರೆ ದೇವರು ಇವನನ್ನು ಸಂಧಿಸ್ತಾನೆ. ಆವಾಗ ಆ ಬೆಳಕು ಬಂದ ತಕ್ಷಣ ಕೆಳಗಡೆ ಬಿದ್ದು, ಕರ್ತನೆ ನೀನು ಯಾರು ಅಂದರೆ ಇದು ಕರ್ತನೆ ಅಂತ ಅಂದರೆ ದೇವರೇ ಅಥವಾ ಒಡೆಯನೇ ಅಥವಾ ಗುರುವೇ ಅಂತ ಅಂದ್ಕೊಡ್ರಿ. ಅವನಿಗೆ ಗೊತ್ತಾಯ್ತು ಇಂಥ ಬೆಳಕು ಬಂದತ್ತೆ, ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ, ಯಾರು ಹೊಡೆಯೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ ನಾನು. ಬರೀ ಬೆಳಕಿನಲ್ಲೇ ಬಿದ್ದು ನನ್ನ ಕಣ್ಣು ಹೋಗ್ಬಿಟ್ಟು ಅಂದರೆ ಇದು ದೇವರೇ ಅಂತೇಳಿ ಗೊತ್ತಾಗಿ ಅವನು ಹೇಳ್ತಾನೆ, ಕರ್ತನೆ ನೀನು ಯಾರು ಅಂದಾಗ ಆವಾಗ ಪೌಲನಂತಾನೆ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೆ ನಾನು ಅಂತ. ಹಲ್ಲೆಲೂಯ. ಯಾವಾಗ ಆ ಸ್ವರ ಬರ್ತತೋ ಆವಾಗ ಅವನ ಮನನೇತ್ರಗಳು ತೆರೆಯಲ್ಪಡ್ತವೆ, ಶರೀರದ ಕಣ್ಣುಗಳೇನೋ ಹೋಗ್ಬಿಡ್ತವೆ. ಹಲ್ಲೆಲೂಯ. ಕುರುಡನಾಗಿರ್ತಾನೆ 3 ದಿವಸ, ಏನು ಉಣ್ಣೋದಿಲ್ಲ, ಏನು ತಿನ್ನೋದಿಲ್ಲ. ಆವಾಗ ಪೌಲನು ಕೇಳ್ತಾನೆ, ನಾನು ಏನು ಮಾಡಬೇಕು? ನೀನು ಹೋಗು, ಅಲ್ಲಿ ನನ್ನ ಸೇವಕರ ಹತ್ರ ಹೇಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಹೋಗ್ತಾನೆ. ಅಲ್ಲಿ ಆ ಸೇವಕರು ಪ್ರಾರ್ಥನೆ ಮಾಡಿದಾಗ ಅವನಿಗೆ ಕಣ್ಗಳು ಬರ್ತತೆ. ಆವಾಗ ಕ್ರಿಸ್ತನ ಕುರಿತು ಅವನಿಗೆ ಮನನೇತ್ರಗಳು ತೆರೆಯಲ್ಪಡ್ತತೆ. ಆವಾಗ ಪೌಲನಿಗೆ ಗೊತ್ತಾಗ್ತತೆ, ಯೇಸು ಕ್ರಿಸ್ತನು ನನ್ನನ್ನು ಹುಡುಕಿಕೊಂಡು ಬಂದನು. ಹಲ್ಲೆಲೂಯ. ಯೇಸು ಕ್ರಿಸ್ತನ ನನಗಾಗಿ ಶಿಲುಬೆ ಹೊತ್ತನು, ಯೇಸು ಕ್ರಿಸ್ತನ ನನಗಾಗಿ ರಕ್ತವನ್ನು ಸುರಿಸಿದನೆನ್ನುವಂಥ ವಿಷಯ ಪೌಲನಿಗೆ ಗೊತ್ತಾಗ್ತದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಅವನು ಗಲಾತ್ಯ ಪತ್ರಿಕೆಯಲ್ಲಿ ಈ ಮಾತನ್ನು ಹೇಳುವುದನ್ನು ನಾವು ಗಮನಿಸ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನವನ್ನು ನಾವು ಸತ್ಯವೇದ ವಾಕ್ಯದಲ್ಲಿ ಓದಿ ನೋಡುವಾಗ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ. ಇಲ್ಲಿ ಬಹಳ ಏನಪ್ಪಾ ಅಂತಂದ್ರೆ ಆಶ್ಚರ್ಯ ಕೊಟ್ಟಿದ್ದೇನೆಂದ್ರೆ, ಹೇಳ್ರಿ, ಪೌಲನ್ ಏನ್ ಹೇಳ್ತಾನೆ? ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ. ಅಲ್ಲ ಒಂದು ನಿಮಿಷ, ನಮ್ಮನ್ನು ಅಂತ ಐತಾ? ಅಲ್ಲಿ ನಮ್ಮನ್ನು ಅಂತ ಐತಾ? ನನ್ನನ್ನು ಅಂದ್ರೆ ಏನ್ರಿ? ಏಕವಚನ. ಹಲ್ಲೆಲೂಯ. ಏಕವಚನ. ನನ್ನನ್ನು ಅಂದ್ರೆ ಏನು? ಏಕವಚನ. ಹಲ್ಲೆಲೂಯ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಅಂತ ಐತಾ? ನಮಗೋಸ್ಕರ ಅಂತ ಐತಾ? ನನಗೋಸ್ಕರ. ಹಲ್ಲೆಲೂಯ. ಕೊರಿಂಥ್ಯ ಪತ್ರಿಕೆಯಲ್ಲಿ ಪೌಲನು ಬಹುವಚನವನ್ನು ಉಪಯೋಗ ಮಾಡಿದರೆ, ಗಲಾತ್ಯ ಪತ್ರಿಕೆಯಲ್ಲಿ ಏನನ್ನು ಉಪಯೋಗ ಮಾಡ್ತದನಪ್ಪ ಅಂತಂದರೆ ಏಕವಚನವನ್ನು ಉಪಯೋಗ ಮಾಡ್ತದಾನೆ. ಹಲ್ಲೆಲೂಯ. ಯಾಕಂದರೆ ಆಗಿನ ಕಾಲಘಟ್ಟದಲ್ಲಿ ಗಲಾತ್ಯ ಸಭೆ ಎನ್ನುವಂಥದ್ದು ಕೇವಲ ಸಂಪ್ರದಾಯಗಳ ಮೇಲೆ, ಅವರ ಆಚಾರ ವಿಚಾರಗಳ ಮೇಲೆ ಆಧಾರಗೊಂಡಂಥ ಸಭೆ. ಪೌಲನು ಎಷ್ಟು ಸಾರಿ ಬೋಧನೆ ಮಾಡಿದರೂ ಕೂಡ ಆತನ ಬೋಧನೆಯನ್ನು ನಂಬದೆ, ಕ್ರಿಸ್ತನ ಶಿಲುಬೆಯ ಮರಣವನ್ನು ಅವರು ನಂಬದೆ, ಅವರು ತಮ್ಮ ಸತ್ಕಾರ್ಯಗಳ ಮೇಲೆ ಅಥವಾ ಅಂದರೆ ತಮ್ಮ ಪುಣ್ಯ ಕ್ರಿಯೆಗಳ ಮೇಲೆ ಅವರು ಆಧಾರವಾಗಿರ್ತಾರೆ. ಅದರಿಂದ ಅವ್ರಿಗೆ ಹೇಳ್ತಾನೆ ಏನಂತಂದರೆ, ಒಂದು ವೇಳೆ ನೀವು ನಂಬಿಲ್ಲ ಅಂತಂದರೂ ಕೂಡ ಆತನು ನನ್ನನ್ನು ಪ್ರೀತಿಸಿದ್ದು ನಿಜವಾಗಿದೆ. ಹಲ್ಲೆಲೂಯ. ನಾನು ಈ ರೀತಿ ನೀವು ನಂಬಿಲ್ಲ ಅಂದ್ರೆ ನಾನು ಬೇಜಾರಾಗೋದಿಲ್ಲ. ನೀವು ಒಂದು ವೇಳೆ ಯೇಸುವನ್ನು ತಿರಸ್ಕಾರ ಮಾಡಿದ್ರೂ ಕೂಡ ನನಗಿದಿಲ್ಲ. ಆದರೆ ನಾನು ಏನು ಮಾಡ್ತೀನಿ ಗೊತ್ತಾ? ನಾನು ಈ ರೀತಿ ವೈಯಕ್ತಿಕವಾಗಿ ಆತನ ತೆಗೆದುಕೊಳ್ತದಾನೆ. ಯೇಸು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಅದಕ್ಕೆ ಪೌಲನು ಏನಂತ ತೀರ್ಮಾನ ಮಾಡಿದ್ನಂತಂದರೆ, ಇನ್ನು ಜೀವಿಸುವುದಾದರೆ ಕ್ರಿಸ್ತನಿಗಾಗಿ. ಹಲ್ಲೆಲೂಯ.
ಎಲ್ಲಿ ಹೇಳ್ರಿ? ಜೀವಿಸುವುದಾದರೆ ಕ್ರಿಸ್ತನಿಗಾಗಿ, ಜೀವಿಸುವುದಾದರೆ ಕ್ರಿಸ್ತನಿಗಾಗಿಯೇ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತನು ನನಗೋಸ್ಕರ ಸತ್ತನಲ್ಲ. ಭಾಳ ಜನ ಹೇಳ್ತಾರೆ ನಾನು ದೇವರಿಗೋಸ್ಕರ ಸಾಯಕ್ಕೆ ಸಿದ್ಧ ಆಗಿದ್ದೀನಿ ಅಂತೇಳಿ. ದೇವರು ಹೇಳ್ತಾನೆ, ಮಗನೇ ಮಗಳೇ, ನೀನು ಸಾಯಬೇಕಂತಲ್ಲ ನಾನು ಸತ್ತದ್ದು, ನೀನು ನನಗೋಸ್ಕರ ಬದುಕಬೇಕಂತೇಳಿ ನಾನು ನಿನಗೋಸ್ಕರ ಸತ್ತದ್ದು. ಹಲ್ಲೆಲೂಯ. ಕೆಲವರು ಈ ರೀತಿಯಾಗಿ ಹೇಳೋದನ್ನು ಕೇಳಿಸ್ಕೊಂಡು, ನಾನು ಯಾರಿಗೋಸ್ಕರ ಬದುಕಬೇಕು, ನಾನು ಯಾರೂ ಪ್ರೀತಿ ಮಾಡೋದಿಲ್ಲ, ನಾನು ಯಾರಿಗೋಸ್ಕರ ಜೀವಿಸಬೇಕು. ಹಲೋ, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯ. ಯಾರು ನಿನಗೇನು ಕೊಟ್ಟಿಲ್ವ ಚಿಂತೆ ಮಾಡಬೇಡ. ದೇವ್ರು ನಿನಗೋಸ್ಕರ ಪ್ರಾಣವನ್ನೇ ಕೊಟ್ಟಾನೆ. ನಿನಗೆ ಬೇಕಾಗಿದ್ದನ್ನು ಕೊಡದೇ ಇರ್ತಾನ? ಹಲ್ಲೆಲೂಯ. ನಿನಗೆ ಮನೆ ಕೊಡದೇ ಇರ್ತಾನ? ನಿನಗೆ ಸ್ಥಳ ಕೊಡದೇ ಇರ್ತಾನ? ಹಲ್ಲೆಲೂಯ. ನಿನಗೆ ಉದ್ಯೋಗ ಕೊಡದೇ ಇರ್ತಾನ? ಸ್ತೋತ್ರ. ಒಂದು ವೇಳೆ ಯೌವನಸ್ಥನಾಗಿದ್ದರೆ ನಿನಗೆ ಒಳ್ಳೆ ಹುಡುಗಿನ ಕೊಡದೇ ಇರ್ತಾನ? ಹಲ್ಲೆಲೂಯ. ಒಂದು ವೇಳೆ ಯೌವನಸ್ಥಳಾಗಿದ್ದರೆ ಒಳ್ಳೆ ಗಂಡನನ್ನು ಕೊಡದೇ ಇರ್ತಾನ? ದೇವರು ನಿನ್ನನ್ನು ಪ್ರೀತಿಸಿ ನಿನಗೋಸ್ಕರವಾಗಿ ಸ್ವಂತ ಪ್ರಾಣವನ್ನೇ ಕೊಟ್ಟಾಗ ನಿನಗೆ ಬೇಕಾದದ್ದನ್ನು ಕೊಡದೇ ಇರ್ತಾನ? ಬೈಬಲ್ ವಾಕ್ಯ ಹೇಳ್ತದೆ, ಸಮಸ್ತವು ಕ್ರಿಸ್ತನ ಪಾದದ ಕೆಳಗಡೆ ಅಡಕವಾಗಿದೆ ಅಂತೆ. ಹಲ್ಲೆಲೂಯ. ನಾವು ಕ್ರಿಸ್ತನ ಶರೀರವಾಗಿದೆ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ನಾವು ಎಲ್ಲದರ ಮೇಲಿದ್ದೇವೆ ಎಂದು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಹಾಗಾದರೆ ಪೌಲನು ನಿಶ್ಚಯಿಸಿಕೊಂಡನಂತೆ, ಯಾವಾಗ ಯೇಸು ಸತ್ತನೋ ಆವಾಗೇ ನಾನು ಕೂಡ ಸತ್ತುಬಿಟ್ಟೆ. ಬದುಕ್ತದೆಯಲ್ಲ? ಹಾಂ, ಬದುಕ್ತದೀನಿ. ಯಾರಿಗೋಸ್ಕರ ಅಂದರೆ ಯೇಸುಗೋಸ್ಕರ. ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಫ್ರೆಂಡ್ಸ್ ಹೋದಾಗ ಅಲ್ಲಿ ಆ ಕಡೆಯಿಂದ ಸುವಾರ್ಥ ಸಾರಕ್ಕೆ ಹೋದಾಗ ಅಲ್ಲಿ ಬಾರು ಪಬ್ಬು ಇತ್ತು. ಯಾರೋ ಸ್ನೇಹಿತರು ಕರೆದು, ಪೌಲ ಬಾರ ಇಲ್ಲಿ ಒಂದು ಪೆಗ್ ಹಾಕನ ಅಂದರೆ ನಾನು ಸತ್ತೋಗಿನಿ. ಹಲ್ಲೆಲೂಯ. ನಾನು ಬ್ರಾಂಡಿಯ ಪಾಲಿಗೆ ಸತ್ತೋಗಿದ್ದೀನಿ. ಬದುಕಿದೆಯಲ್ಲ? ಹಾಂ, ಬದುಕಿದ್ದೀನಿ. ಕ್ರಿಸ್ತನ ಪಾಲಿಗೆ ಬದುಕಿದ್ದೀನಿ. ಹಲ್ಲೆಲೂಯ. ಬ್ರಾಂಡಿಯ ಪಾಲಿಗೆ ನಾನು ಸತ್ತೋಗಿದ್ದೀನಿ, ಲೋಕದ ಪಾಲಿಗೆ ನಾನು ಸತ್ತೋಗಿದ್ದೀನಿ. ಯಾರೋ ಹಂಗೆ ಹೋಗ್ತಾ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಕಟ್ಟ ಕೆಳಗೆ ಕುಂತು ಯಾರೋ ಇಸ್ಪೇಟ್ ಆಡ್ತಾ ಇದ್ರು. ಯಾರು ಕರೆದ್ರು, ಪೌಲ ಬಾರೋ, ಅವಾಗೆಲ್ಲ ಬರ್ತಿದ್ದೆ ಇಸ್ಪೇಟ್ ಆಡೋಕ್ಕೆ, ಈಗ ಯಾಕೋ ಬರ್ತಾಯಿಲ್ಲ, ಇಸ್ಪೇಟ್ ಆಡೋಣ ಬಾರೋ ಅಂತಂದರೆ ಅವನು ಒಂದೇ ಹೇಳ್ತಿದ್ದ, ನಾನು ಸತ್ತೋಗಿದ್ದೀನಿ. ಬದುಕ್ತಾ ಇದೆಯಲ್ಲ? ಬದುಕ್ತಾ ಇದ್ದೀನಿ, ಅದು ಕ್ರಿಸ್ತನಿಗಾಗಿ. ಲೋಕದ ಪಾಲಿಗೆ ನಾನು ಸತ್ತೋಗಿದ್ದೀನಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಯಾರೋ ಕರೆದ್ರು, ಏನಂತ, ಬಾರೋ ದಮ್ಮಡಿಯನ್ನು ಸಿಗರೇಟ್ ಸೇದನ ಅಂತ ಕರೆದಾಗ ಪೌಲನು ಹೇಳಿದ್ದು ಒಂದು ಮಾತೇನು ಗೊತ್ತಾ? ಇಲ್ಲ, ನಾನು ಸತ್ತೋಗಿದ್ದೀನಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬದುಕಿದ್ದೀಯಲ್ಲ ಅಂದ್ರೆ, ಹೌದು ಬದುಕಿದ್ದೇನೆ. ಯಾವುದಕ್ಕಾಗಿ ಅಂದರೆ ಕ್ರಿಸ್ತನಿಗಾಗಿ ಬದುಕಿದ್ದೇನೆ. ನಾನು ಬದುಕಿರುವುದು, ನಾನು ಉಸಿರಾಡ್ತಿರುವುದು, ನಾನು ಜೀವಿಸುತ್ತಿರುವುದು ಕ್ರಿಸ್ತನ ಮೇಲಣ ನಂಬಿಕೆಯಲ್ಲಿಯೇ. ಹಲ್ಲೆಲೂಯ. ನಾನು ಬದುಕಿರುವುದಾದರೆ ಅದು ಕ್ರಿಸ್ತನಿಗಾಗಿ. ಲೋಕದ ಪಾಲಿಗೆ ನಾನು ಸತ್ತೋಗಿದ್ದೇನೆ, ಸಿಗರೇಟ್ ಪಾಲಿಗೆ ನಾನು ಸತ್ತೋಗಿದ್ದೇನೆ. ಹಲ್ಲೆಲೂಯ. ಬ್ರಾಂಡಿ ಪಾಲಿಗೆ ನಾನು ಸತ್ತೋಗಿದ್ದೇನೆ, ಲೋಕದ ಕೆಟ್ಟ ಚಟಗಳ ಪಾಲಿಗೆ ನಾನು ಸತ್ತೋಗಿದ್ದೇನೆ. ಬದುಕ್ತಾ ಇದ್ದೀನಿ ಅಂತಂದರೆ ಅದು ಕೇವಲ ಕ್ರಿಸ್ತನಿಗಾಗಿ. ಹಲ್ಲೆಲೂಯ. ಕ್ರಿಸ್ತನಿಂದ ಕ್ರಿಸ್ತನಿಗಾಗಿ, ಕ್ರಿಸ್ತನಿಗೋಸ್ಕರ ಎಂಬುದಾಗಿ ಆತನು ಸಾರಿ ಹೇಳಿದನು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಹಾಗಾದರೆ ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯ ಮಾಡ್ತದೆ. ಹಾಗಾದರೆ ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ, ದೇವರು ನಮಗೆ ಏನನ್ನು ಬಯಸ್ತದನಂತಂದರೆ, ಇವತ್ತು ಅಂದ್ಕೊಡ್ರಿ, ದೇವರು ನಮ್ಮನ್ನು ಪ್ರೀತಿ ಮಾಡಿ ಏನೆಲ್ಲ ತ್ಯಾಗ ಮಾಡಿದ್ನು. ಇವತ್ತು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತಿದ್ರೆ, ನಿಜವಾಗ್ಲೂ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿದ್ರೆ, ಕ್ರಿಸ್ತನಿಗೋಸ್ಕರ ಏನನ್ನಾದರೂ ಬಿಡುವುದಕ್ಕೆ ಸಿದ್ಧವಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಒಂದು ಮಾತನ್ನು ಈ ರೀತಿಗೆ ಹೇಳ್ತಾನೆ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ನಾವು ಸತ್ಯವೇದ ವಾಕ್ಯವನ್ನು ತಿರುಗಿಸಿ ನೋಡುವಾಗ ಅಲ್ಲಿ ಒಂದು ಮಾತನ್ನು ಈ ರೀತಿ ಗಮನಿಸಲಿಕ್ಕೆ ಸಾಧ್ಯ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯನ್ನು ತಿರುಗಿಸ್ರಿ, ಅಲ್ಲಿ ಪೌಲನು ಒಂದು ಮಾತನ್ನು ಈ ರೀತಿಗೆ ಹೇಳ್ತಾನೆ. 2ನೇ ಅಧ್ಯಾಯ 3ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಮೇಲೆ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ.
ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏನಪ್ಪಾ ಅಂತಂದ್ರೆ, ಇವತ್ತು ಲೋಕ ಯಾವುದು ಲಾಭ ಅಂತ ಎಣಿಸ್ತಾ ಇದೆಯೋ ಅದನ್ನು ನಾನು ಕ್ರಿಸ್ತನ ನಿಮಿತ್ತವಾಗಿ ಅದನ್ನು ನಷ್ಟವೆಂದು ಎಣಿಸ್ತೇನೆ, ಅದು ಕಸವೆಂದು ಎಣಿಸ್ತೇನೆ. ಲೋಕದಲ್ಲಿ ಅಧಿಕಾರ ಇದೆ, ಲೋಕದಲ್ಲಿ ಹಣ ಇದೆ, ಲೋಕದಲ್ಲಿ ಸ್ಥಾನಮಾನಗಳಿದೆ, ಲೋಕದಲ್ಲಿ ಭೋಗಗಳಿದೆ, ಏನೆಲ್ಲ ಇದ್ರೂ ಕೂಡ ಪೌಲನು ಹೇಳುವಂಥ ಒಂದು ಮಾತೇನೆಂದರೆ, ಅದೆಲ್ಲವನ್ನು ನಾನು ಕ್ರಿಸ್ತನ ನಿಮಿತ್ತವಾಗಿ ಅದೆಲ್ಲವನ್ನು ನಷ್ಟವೆಂದು ಅದೆಲ್ಲವೆಂದು ಕಸವೆಂದು ನಾನು ಎಣಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಯಾಕೆ ಅಂತಂದರೆ, ಇದಕ್ಕೆಲ್ಲ ಏನಂತಂದರೆ ಕ್ರಿಸ್ತನ ಪ್ರೀತಿಯನ್ನು ಯಾವಾಗಾದರೆ ಪೌಲನು ಅರ್ಥ ಮಾಡಿಕೊಂಡು ಅವನಿಗೆ ಈ ಲೋಕ ಎಲ್ಲ ಶೂನ್ಯವಾಗಿ ಕಾಣಿಸ್ತು. ಕ್ರಿಸ್ತನ ಪ್ರೀತಿ ಮುಂದೆ ಈ ಲೋಕ ಎಲ್ಲ, ಕ್ರಿಸ್ತನ ಪ್ರೀತಿ ಮುಂದೆ ಈ ಲೋಕವೆಲ್ಲ ಏನಾಗಿ ಕಾಣಿಸ್ತು? ಶೂನ್ಯವಾಗಿ ಕಾಣಿಸ್ತು. ಹಲ್ಲೆಲೂಯಾ. ಅಮ್ಮ ದೇವ್ರು ಎಂಥವನ್ರಿ, ಅಬ್ಬಾಬಾಬು. ದೇವ್ರಂದರೆ ವಾಕ್ಯ ಹೇಳ್ತದೆ, ಆಕಾಶವು ಆತನಿಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಹಲ್ಲೆಲೂಯಾ. ಅಂತಂದರೆ ಪಾದಪೀಠ ಅಂದ್ಕೊಳ್ರಿ, ನಾವು ಕಾಲ್ಮಣಿ ಅಂತ ಅಂದರೆ ಇಡೀ ಭೂಮಿಯೇ ಆತನ ಪಾದಪೀಠ ಅಂತಂದರೆ ಇನ್ನು ಲೆಕ್ಕ ಹಾಕ್ರಿ, ಭೂಮಿಯಲ್ಲಿ ಎಷ್ಟು ದೇಶಗಳದಾವೆ. ಹಲ್ಲೆಲೂಯಾ. ಎಷ್ಟು ದೇಶಗಳದಾವೆ. ಅದರಲ್ಲಿ ನಮ್ಮ ಇಂಡಿಯಾ ದೇಶ, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ಆ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆ, ಆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗ್ರಾಮ, ನಮ್ಮ ಗ್ರಾಮದಲ್ಲಿ ನಮ್ಮ ಓಣಿ, ನಮ್ಮ ಓಣಿಯಲ್ಲಿ ನಮ್ಮ ಮನೆ, ನಮ್ಮ ಮನೆಯಲ್ಲಿ ನಾವು. ಹಲ್ಲೆಲೂಯಾ. ಎಷ್ಟರವರು ದೇವರಿಗೆ ಆಕಾಶ ಸಿಂಹಾಸನ ಅಂತೆ, ಭೂಮಿಯು ಆತನ ಪಾದಪೀಠ ಅಂತೆ. ಸೊ ಮೊನ್ನೆ ನಾನು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಮೋಡಗಳನ್ನು ದಾಟಿ ಆ ಫ್ಲೈಟ್ ಮೇಲೆ ಹಾರ್ತಿರ್ಬೇಕಾದ್ರೆ ಆಕಾಶ ಮೇಲೆತ್ತು ನೋಡ್ತಾ ಇದ್ದೆ. ವಿಂಡೋ ಸೈಡ್ ಅನ್ಕೊಂತಾಗ ಆಕಾಶವನ್ನು ನೋಡ್ತಾ ಇದ್ದೆ. ಆಕಾಶ ಎಲ್ಲ ನೀಲಿಯಾಗಿ ಕಾಣಿಸ್ತದೆ. ಒಂದು ಸರಿ ಹಿಂಗೆಲ್ಲ ನೋಡಿದಾಗ ವಾವ್ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ವಾಕ್ಯ ನೆನಪಂತು, ಆಕಾಶ ಆತನಿಗೆ ಸಿಂಹಾಸನ ಅಂತಂದರೆ ಭೂಮಿ ಆತನ ಪಾದಪೀಠ. ಅಲ್ಲಿ ನೋಡುವಾಗ ಕೆಳಗೆ ಭೂಮಿನೇ ಕಾಣಿಸಂಗಿಲ್ಲ. ಅಂದರೆ ದೇವರು ಅಂಥ ಗಗನ ಮಂಡಲಗಳನ್ನು, ಮೂರನೇ ಆಕಾಶವನ್ನು ದಾಟಿಕೊಂಡು ಬಂದು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಮನುಷ್ಯನಾಗಿ ಬಂದು, ನರನಾಗಿ ಬಂದು ಇಷ್ಟು ಹಿಂಸೆಯನ್ನು ತಾಳಿಕೊಂಡನಲ್ಲ. ಹಲ್ಲೆಲೂಯಾ. ಎಷ್ಟರವನಯ್ಯ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಅಯ್ಯ ನಾನು ಎಷ್ಟರವನಯ್ಯ, ಯಾಕೆ ನನ್ನ ಮೇಲೆ ನಿನಗಿಷ್ಟೊಂದು ಪ್ರೀತಿ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನ ಈ ರೀತಿಗೆ ಆಡ್ತಾನೆ, ಯಾಕಯ್ಯ ನನ್ನ ಮೇಲೆ ನಿನ್ನ ಪ್ರೀತಿ ಅಪಾರವು. ಹಲ್ಲೆಲೂಯಾ. ಮತ್ತು ಯಾಕೆ ದೇವರ ಪ್ರೀತಿಯನ್ನು ನೀನು ಅರ್ಥ ಮಾಡ್ಕೊಳ್ತಿಲ್ಲ? ದೇವರು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ. ದೇವರು ನಿನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ದೇವರು ನಿನಗಾಗಿ ತನ್ನ ರಕ್ತವನ್ನೇ ಸುರಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಸಮಸ್ತವನ್ನು ಕೊಡದೆ ಇರುವುದಿಲ್ಲ, ಸಮಸ್ತವನ್ನು ಕೊಡ್ತಾನೆ. ಆದರೆ ಅದು ಎಲ್ಲವೂ ನಿನಗೆ ಬಿಟ್ಟಿದ್ದು. ನಿನಗೆ ಪರಲೋಕ ಬೇಕಾ, ಕ್ರಿಸ್ತನ ಪ್ರೀತಿ ಬೇಕಾ? ಆತ ನಿನಗೋಸ್ಕರ ಎಲ್ಲವನ್ನು ಮಾಡಿದರೂ ಕೂಡ ನೀನು ಲೋಕವನ್ನು ನೋಡಿ ಹಿಂದೆ ಹೋಗ್ತೀಯ ಅಂತಂದರೆ ಅದು ನಿನಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಆತನು ನಿನಗೋಸ್ಕರ ಆತನ ಹಿಂದೆ ಹೋಗಲಿಲ್ಲ. ಆತನು ತನ್ನ ಸುಖವನ್ನು ನೋಡಿಕೊಳ್ಳಿಲ್ಲ. ಶ್ರಮೆಯಾದರೂ ಪರವಾಗಿಲ್ಲ, ಹಿಂಸೆಯಾದರೂ ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ನನಗೆ ನೀನೇ ಬೇಕು ಮಗನೇ, ನನಗೆ ನೀನೇ ಬೇಕು ಮಗಳೇ ಅಂತೇಳಿ ದೇವರು ಏನು ಮಾಡಿದ್ನಪ್ಪ ಅಂತಂದರೆ, ಹಲ್ಲೆಲೂಯಾ, ನಮ್ಮೆಲ್ಲರಿಗೋಸ್ಕರ ಶಿಲುಬೆಯ ಮರಣವನ್ನು ಆತನು ಅನುಭವಿಸಿದನು. ಹಲ್ಲೆಲೂಯಾ. ಇವತ್ತು ನಮ್ಮ ಮುಂದೆ ಲೋಕ ಇದೆ, ಕ್ರಿಸ್ತನು ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಮುಂದೆ ಪರಲೋಕನ ಇದೆ ಮತ್ತು ಲೋಕದ ಭೋಗಗಳು ನಮ್ಮ ಮುಂದೆ ಇದೆ. ಹಾಗಾದರೆ ಯಾವುದು ನಮಗೆ ಬೇಕು? ಕ್ರಿಸ್ತನು ಏನನ್ನು ಆರಿಸಿಕೊಂಡನು? ನಮ್ಮನ್ನು ಆತನು ಆರಿಸಿಕೊಂಡನು. ಲೋಕದ ಅಂದರೆ ತನ್ನ ಸುಖವನ್ನು ಆತನ ನೋಡಲಿಲ್ಲ, ಅದಕ್ಕೆ ಬದಲಾಗಿ ನಮ್ಮನ್ನು ಆತನು ಆರಿಸಿಕೊಂಡನು. ಪ್ರಿಯರೇ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾವು ಕೂಡ ಯಾವುದನ್ನು ಆರಿಸಿಕೊಳ್ಳಬೇಕು? ಸ್ತೋತ್ರ. ಆ ಕ್ರಿಸ್ತನು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದನಲ್ಲ, ಆ ಪ್ರೀತಿ ಮುಂದೆ ಎಲ್ಲವೂ ನಮಗೆ ಶೂನ್ಯ. ಹಲ್ಲೆಲೂಯಾ. ಆತನು ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ. ಆತನು ನಮಗೋಸ್ಕರ ಎಲ್ಲವನ್ನು ಬಿಟ್ಟುಬಿಟ್ಟಿದ್ದಾನೆ. ನೀನು ದೇವರಿಗೋಸ್ಕರ ಅಲ್ಪವಾದ ಕಾರ್ಯಗಳನ್ನು ಬಿಡೋದಿಲ್ಲ.
ಯಾರೋ ಒಬ್ಬ ಹೇಳ್ತಿದ್ದ, ರಕ್ಷಣೆ ಹೊಂದಿದ ಮೇಲೂ ದೇವರ ಸಭೆಗೆ ಬಂದಾಗಲೂ ಕೂಡ ವ್ಯಕ್ತಿ ಈ ರೀತಿಗೆ ಹೇಳ್ತಿದ್ದೆ, ಏನಂತಂದರೆ, ಅಯ್ಯ ನಾನೆಲ್ಲ ಬಿಡ್ತೀನಯ್ಯ, ಸಿಗರೇಟ್ ಮಾತ್ರ ಬಿಡೋಕ್ಕಾಗೋದಿಲ್ಲ ಅಂತ. ಹಲ್ಲೆಲೂಯ. ಹಾಗಾದರೆ ಕ್ರಿಸ್ತನ ಪ್ರೀತಿನ ನೀನು ಅರ್ಥ ಮಾಡ್ಕೊಂಡಿಲ್ವಾ? ಎಲ್ಲ ಬಿಡ್ತೀನಿ, ಆದರೆ ಇದೊಂದು ಬಿಡೋಕ್ಕಾಗೋದಿಲ್ಲ. ಇಲ್ಲ, ಕ್ರಿಸ್ತನಿಗೋಸ್ಕರ ನೀನು ಎಲ್ಲವನ್ನ ನಷ್ಟವೆಂದು ಎಣಿಸಬೇಕು. ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾನೆ, ಕ್ರಿಸ್ತನ ನಿಮಿತ್ತ ನಾನು ಎಲ್ಲವನ್ನ ನಷ್ಟವೆಂದು ಎಣಿಸುತ್ತೇನೆ. ಹಲ್ಲೆಲೂಯ. ಹಾಗಾದರೆ ಇವತ್ತು ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿ ಮಾಡಿದಷ್ಟು ಈ ಲೋಕದಲ್ಲಿ ಯಾರೂ ನಮ್ಮನ್ನು ಪ್ರೀತಿ ಮಾಡಿಲ್ಲ. ಹಲ್ಲೆಲೂಯ. ಎಲ್ಲರೂ ನಾವು ಎದ್ದು ನಿಂತ್ಕೊಳ್ಳೋಣ, ಕಣ್ಗಳು ಮುಚ್ಚೋಣ. ಇವತ್ತು ದೇವರು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಇವತ್ತು ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ನೀನು ಮಾನ್ಯರಾಗಿದ್ದೀರಿ. ದೇವರು ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನಂತಂದರೆ ನೀವು ದೇವರಿಗೆ ಎಷ್ಟು ಪ್ರಾಮುಖ್ಯವಾದವರು, ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೋ ಒಂದು ಸಾರಿ ಗಮನಿಸ್ರಿ. ಎಲ್ಲರ ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ, ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ದೇವರ ದೃಷ್ಟಿಯಲ್ಲಿ ನಿಮ್ಮ ಅಮೂಲ್ಯರಾಗಿದ್ದೀರಿ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನನ್ನು ಪ್ರೀತಿಸುವವರು ಯಾರು ಇಲ್ವಾ? ಒಂದು ವೇಳೆ ನೀನು ಒಂಟಿತನವನ್ನು ಅನುಭವಿಸ್ತಾ ಇದೆಯಾ? ಎಲ್ಲರೂ ನಿನ್ನ ಜೊತೆಯಲ್ಲಿ ನಿನ್ನ ಸುತ್ತಲೂ ಇದ್ದರೂ ಕೂಡ, ಆದರೆ ನಿನ್ನ ಮನಸ್ಸಿನ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವಾ? ಹಾಗಾದರೆ ಯೇಸು ನಿನ್ನನ್ನು ಅರ್ಥ ಮಾಡ್ಕೊಳ್ತಾನೆ. ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಯೇಸು ನಿನ್ನನ್ನು ಕರುಣಿಸ್ತಾನೆ. ಯೇಸು ನಿನ್ನನ್ನು ಕೈ ಹಿಡಿದು ನಡೆಸ್ತಾನೆ. ಯೇಸು ನಿನ್ನ ಜೀವಿತವನ್ನು ಮಾರ್ಪಡಿಸ್ತಾನೆ. ನಿನಗಾಗಿ ಪ್ರಾಣ ಕೊಟ್ಟಂಥ ಯೇಸು, ನಿನಗಾಗಿ ರಕ್ತ ಸುರಿಸಿದಂಥ ಯೇಸು, ಇದಿಗೋ ನಿನಗಾಗಿ ಎಲ್ಲ ವೇದನೆಯನ್ನು ಸಹಿಸಿಕೊಂಡ ಯೇಸು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಯಾಕಂದರೆ ನಿನ್ನನ್ನು ಆತನು ಕ್ರಯವನ್ನು ಕೊಂಡುಕೊಂಡಿದ್ದಾನೆ. ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದ ಮುತ್ತಾಗಿದ್ದೀಯಾ. ನಿನ್ನನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೋಸ್ಕರ ಆತನು ಪರಲೋಕ ರಾಜ್ಯವನ್ನೇ ತ್ಯಜಿಸಿ ಬಂದನು. ಆತನು ಶಿಲುಬೆಯ ಮರಣವನ್ನು ಹಲ್ಲೆಲೂಯ ಹೊಂದಿದನು. ಶಿಲುಬೆಯ ಕಂಬವನ್ನು ಆತನು ಏರಿದನು. ಕಾರಣ ನಿನಗೋಸ್ಕರ. ಯೆಸಯ್ಯ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರಪ್ಪ, ಹಲ್ಲೆಲೂಯ. ಕರ್ತನೆ, ನನಗಾಗಿ ನಿನ್ನ ಪ್ರಾಣವನ್ನು ನೀಡಿದೆ ಸ್ವಾಮಿ. ಎಲ್ಲರ ಕಣ್ಗಳು ಮುಚ್ಚೋಣ. ಸ್ತೋತ್ರಪ್ಪ, ಎಲ್ಲರ ಕಣ್ಗಳು ಮುಚ್ಚೋಣ. ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ಯುವೆನು. ಎಲ್ಲರೂ ಸರಿ ಹೇಳೋಣ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಆತನ ಪ್ರೀತಿ ಪ್ರಾಣ ಕೊಟ್ಟದ್ದು, ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕ ತಂದೆಯಾದ ದೇವರೇ, ನಿನ್ನ ಮೇಲಾದ ಮಹಿಮೆಯ ನಾಮಕ್ಕೆ ಕರ್ತನೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅಯ್ಯ, ನಿನ್ನ ಪ್ರೀತಿ ಮುಂದೆ ಕರ್ತನೆ ಸ್ವಾಮಿ ಎಲ್ಲವೂ ಶೂನ್ಯ. ಕರ್ತನೆ ಈ ಬಣ್ಣದ ಲೋಕದಲ್ಲಿ ನಿನ್ನ ಪ್ರೀತಿ ನೆನೆದಾಗ ಎಲ್ಲವೂ ಶೂನ್ಯವಂತ ಎಣಿಸುತ್ತೆ. ಕರ್ತನೆ ಅಪ್ಪ ದೇವರೇ, ನಿನ್ನ ಪ್ರೀತಿ ಶ್ರೇಷ್ಠವಾದದ್ದು, ನಿನ್ನ ಕೃಪೆ ಶ್ರೇಷ್ಠವಾದದ್ದು. ಇಷ್ಟೊಂದು ನೀನು ನಮ್ಮನ್ನು ಪ್ರೀತಿ ಮಾಡಿದೆ ಅಯ್ಯ. ಅಪ್ಪ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಬದುಕುವುದಾದರೆ ನಿನಗಾಗಿ ಕರ್ತನೆ
ಕರ್ತನೆ, ನೀನು ನನ್ನನ್ನು ಅಪ್ಪ ಎಷ್ಟು ಪ್ರೀತಿಸಿ ನೀನು ನನ್ನನ್ನು ಸೆಳೆದುಕೊಂಡಿದ್ದೀಯಾ, ಕರೆದುಕೊಂಡಿದ್ದೀಯ, ರಕ್ಷಿಸಿದ್ದೀಯಾ, ನನಗೆ ಮಗನು ಮಗಳೆಂಬ ಅಧಿಕಾರವನ್ನು ನೀಡಿದ್ದೀಯಾ ಕರ್ತನೆ, ನಿನಗೆ ಸ್ತೋತ್ರ. ಯಾರು ಕೈ ಬಿಟ್ಟರು ನೀನು ಕೈ ಬಿಡುವುದಿಲ್ಲ. ಕಾರಣ ನೀನು ನನಗೋಸ್ಕರ ಪ್ರಾಣವನ್ನೇ ಕೊಟ್ಟು ಸತ್ತು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ ದೇವರು. ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದ ದೇವರು. ಎಲ್ಲರೂ ಕೈ ಬಿಟ್ಟರು ಕೂಡ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ ದೇವರು ಕರ್ತನೆ. ಎಲ್ಲ ಸಮಯದಲ್ಲಿ ಎಲ್ಲ ಇಕ್ಕಟ್ಟಿನ ವೇಳೆಗಳಲ್ಲಿ ನಮಗೆ ವಿಶೇಷ ಸಹಾಯಕನಾಗಿ ನಿಂತುಕೊಳ್ಳುವ ದೇವರು ಕರ್ತನೆ, ಸ್ತೋತ್ರ. ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಸೇರಿ ಬಂದ ನಿನ್ನ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಪವಿತ್ರಾತ್ಮನೇ, ನಿನ್ನ ಆಶೀರ್ವಾದ ಮಾಡು. ನಿನ್ನ ಬಲದಿಂದ, ನಿನ್ನ ಕೃಪೆಯಿಂದ, ನಿನ್ನ ಮಹಿಮೆಯಿಂದ ತುಂಬಿಸ್ರಿ. ಎಲ್ಲ ವಿಷಯಗಳಲ್ಲಿ ನೀನೇ ನಿನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸ್ರಿ. ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅಪ್ಪ ಹೆಚ್ಚಾಗಿ ಕರ್ತನೆ ಸ್ತೋತ್ರ, ನಿನ್ನನ್ನು ಪ್ರೀತಿಸುವಂತೆ ಅಪ್ಪ, ನಿನ್ನ ಬಳಿಗೆ ಬರುವಂತೆ ಕರ್ತನೆ, ನಿನ್ನ ಪ್ರೀತಿಯನ್ನು ಅವರು ಸಾರುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸ್ರಿ. ಸೇರಿ ಬಂದ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಅವರಿರುವಂಥ ಎಲ್ಲ ಪರಿಸ್ಥಿತಿಗಳು ನೀಗಲಿ ಕರ್ತನೆ, ಎಲ್ಲವೂ ಬದಲಾಗಲಿ. ಇವತ್ತಿನ ವಾಗ್ದಾನ ಮಾಡ್ತಿದೆಯಾ, ಮಗನೇ ಮಗಳೇ, ಇದಿಗೋ ನೀಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, ಸಮಸ್ತವನ್ನೇ ದಯಪಾಲಿಸದೇ ಇರುವರೇ, ಸಮಸ್ತವನ್ನು ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ. ನೀನು ಕೀಳಾಗಿರುವುದಿಲ್ಲ, ಮೇಲಾಗಿರುತ್ತೇನೆ. ನೀನು ಸುಖವಾಗಿರಬೇಕಂತೇಳಿ ನಾನು ಕಷ್ಟ ಅನುಭವಿಸಿದ್ದೇನೆ. ನೀನು ಆರೋಗ್ಯವಾಗಿರಬೇಕಂತೇಳಿ ನಾನು ಗಾಯಗಳನ್ನು ತಿಂದಿದ್ದೇನೆ. ನೀನು ಆಶೀರ್ವಾದವಾಗಿ ಇರಬೇಕಂತೇಳಿ ನಾನು ಶಾಪವಾಗಿ ಬದಲಾಗಿದ್ದೇನೆ ಅಂತ ಅಪ್ಪ ನೀನು ವಾಗ್ದಾನ ಮಾಡಿದ್ದೀಯ. ಸ್ತೋತ್ರ ಯೆಹೋವಯ್ಯ. ಇವತ್ತು ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಕರ್ತನೇ ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ವಿಶೇಷವಾದ ನಿನ್ನ ಬಲದಿಂದ, ನಿನ್ನ ಕೃಪೆಯಿಂದ, ನಿನ್ನ ಮಹಿಮೆಯಿಂದ ತುಂಬಿಸಿರಿ. ಅದ್ಭುತಗಳನ್ನು ಮಾಡಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ದೇವ ನಮ್ಮನ್ನು ನಾವು ತಗ್ಗಿಸಿ ನಿನ್ನ ನಾಮ ಹೆಚ್ಚಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸಿ ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕ ತಂದೆಯೇ, ಆಮೇನ್. ಎಲ್ಲರೂ ಜೋರಾಗಿ ಹೇಳೋಣ, ಆಮೇನ್ ಆಮೇನ್. ಸರಿ, ಸಮಯದಲ್ಲಿ